ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು YL ಟ್ಯುಟೋರಿಯಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ 4th ಸೆಮ್ BBA ಕನ್ನಡ ಸಬ್ಜೆಕ್ಟ್ ದೇವನೂರು ಮಹಾದೇವ ಅವರು ಬರೆದಿರುವ ಮಾರಿಕೊಂಡವರು ಎಂಬ ಪಾಠವನ್ನ ಸರಳವಾಗಿ ತಿಳಿಸಿಕೊಡುತ್ತೇನೆ. ದೇವನೂರು ಮಹಾದೇವ ಅವರು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದ ಪ್ರಮುಖ ದಲಿತ ಲೇಖಕರು. ಅವರ ಸಾಹಿತ್ಯದ ಮುಖ್ಯ ವೈಶಿಷ್ಟ್ಯವೆಂದರೆ ದಲಿತ ಸಮುದಾಯದ ಬದುಕಿನ ನೈಜ ಚಿತ್ರಣ. ಅವರು ತಮ್ಮ ಕಥೆಗಳ ಮೂಲಕ ಬಡತನ, ಶೋಷಣೆ, ಅಸಮಾನತೆ ಮತ್ತು ಮಾನವೀಯ ಸಂಕಟಗಳನ್ನು ಅತೀವ ಪ್ರಾಮಾಣಿಕವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ಅವರ ಬರಹಗಳಲ್ಲಿ ಕಲ್ಪನೆಗಿಂತ ಜೀವನದ ನಿಜವಾದ ಅನುಭವಗಳಿಗೆ ಹೆಚ್ಚಿನ ಮಹತ್ವವಿದೆ. ಮಾರಿಕೊಂಡವರು ಕಥೆ ಕೂಡ ಇದೇ ರೀತಿಯ ಒಂದು ಪ್ರಬಲ ಸಾಮಾಜಿಕ ಕಥೆ. ಈ ಕಥೆಯನ್ನು ಅವರ ಕಥಾಸಂಕಲನದಿಂದ ಆರಿಸಲಾಗಿದ್ದು, ಇದರಲ್ಲಿ ದಲಿತ ಪ್ರಜ್ಞೆಯ ಜೊತೆಗೆ ಅನಾಥ ಪ್ರಜ್ಞೆಯೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಂದರೆ ಸಮಾಜದಲ್ಲಿ ಯಾರಿಗೂ ಸೇರದಂತೆ, ರಕ್ಷಣೆಯಿಲ್ಲದಂತೆ ಬದುಕುವ ಜನರ ಮನಸ್ಥಿತಿ ಇಲ್ಲಿ ತೀವ್ರವಾಗಿ ವ್ಯಕ್ತವಾಗುತ್ತದೆ. ಈ ಪ್ರವೇಶಿಕೆಯಲ್ಲಿ ಲೇಖಕರು ಒಂದು ಪ್ರಮುಖ ವಿಚಾರವನ್ನು ತಿಳಿಸುತ್ತಾರೆ. ಬಡತನ ಮತ್ತು ಅಸಹಾಯಕತೆ ಮಾನವನನ್ನು ಹೇಗೆ ಒಳಗಿನಿಂದ ದುರ್ಬಲಗೊಳಿಸುತ್ತದೆ ಎಂಬುದು. ಪಾತ್ರಗಳು ತಮ್ಮ ಮೇಲೆ ನಡೆಯುವ ಅನ್ಯಾಯವನ್ನು ಅರಿತಿದ್ದರೂ ಅದಕ್ಕೆ ವಿರುದ್ಧವಾಗಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಪ್ರಜ್ಞಾವಸ್ಥೆಯಲ್ಲಿ, ಜಾಗೃತ ಮನಸ್ಸಿನಲ್ಲಿ ಅವರು ಮೌನವಾಗಿರುತ್ತಾರೆ. ಆದರೆ ಅಪ್ರಜ್ಞಾವಸ್ಥೆಯಲ್ಲಿ, ಅಂತಃಕರಣದಲ್ಲಿ ಪ್ರತಿರೋಧದ ಭಾವನೆ ಮೂಡುತ್ತದೆ. ಇದು ಅವರ ಒಳಗಿನ ಸಂಘರ್ಷವನ್ನು ಸೂಚಿಸುತ್ತದೆ. ಇದರ ಮೂಲಕ ಲೇಖಕರು ಸಮಾಜದ ಕ್ರೂರ ವಾಸ್ತವವನ್ನು ತೋರಿಸುತ್ತಾರೆ. ಪರಿಸ್ಥಿತಿಗಳ ಒತ್ತಡದಿಂದ ಬಡಜನರು ತಮ್ಮ ಸ್ವಾಭಿಮಾನವನ್ನೇ ತ್ಯಜಿಸಿ ಬದುಕಬೇಕಾದ ಸ್ಥಿತಿಗೆ ತಲುಪುತ್ತಾರೆ. ಈ ರೀತಿಯ ಅಸಹಾಯಕ ಜೀವನವೇ ಮಾರಿಕೊಂಡವರು ಎಂಬ ಶೀರ್ಷಿಕೆಯ ಅರ್ಥವನ್ನು ಸ್ಪಷ್ಟಪಡಿಸುತ್ತದೆ. ಪ್ರವೇಶಿಕೆ ಕಥೆಯ ಹಿನ್ನೆಲೆ, ಲೇಖಕರ ಉದ್ದೇಶ ಮತ್ತು ಸಮಾಜದ ಗಂಭೀರ ಸಮಸ್ಯೆಗಳತ್ತ ಓದುಗರ ಗಮನ ಸೆಳೆಯುವ ಪ್ರಮುಖ ಭಾಗವಾಗಿದೆ. ದೇವನೂರು ಮಹಾದೇವ ಅವರ ಕಥೆಯ ಈ ಭಾಗದಲ್ಲಿ ಬೀರನ ಮನಸ್ಥಿತಿ ಮತ್ತು ಕಿಟ್ಟಪ್ಪನ ಸ್ವಭಾವ ಸ್ಪಷ್ಟವಾಗಿ ಚಿತ್ರಿತವಾಗುತ್ತದೆ. ಸಂಜೆಯ ವೇಳೆಯಲ್ಲಿ ಕುಳಿತಿರುವ ಬೀರನ ಮನಸ್ಸಿನಲ್ಲಿ ಕಿಟ್ಟಪ್ಪನ ವಿಚಾರಗಳು ತಿರುಗಾಡುತ್ತವೆ. ಕಿಟ್ಟಪ್ಪನು ಹಠದ ಸ್ವಭಾವದವನಾಗಿದ್ದು, ತನ್ನ ತಂದೆಯ ಮಾತು ಕೇಳದೆ ತನ್ನ ಇಷ್ಟದಂತೆ ನಡೆದುಕೊಳ್ಳುತ್ತಾನೆ. ಅವನು ಓದಿನಲ್ಲಿ ಗಮನ ಕೊಡದೆ ಕಾಲೇಜಿನಲ್ಲಿ ವಿಫಲವಾಗಿ ಕೆಟ್ಟ ಸಂಗಡಿಯಲ್ಲಿ ಸಿಲುಕುಕೊಂಡು ಕುಡಿತ ಮತ್ತು ಅಸಭ್ಯ ಜೀವನದಲ್ಲಿ ತೊಡಗುತ್ತಾನೆ. ವಾರವಾರಕ್ಕೂ ಮೈಸೂರಿಗೆ ಹೋಗುವುದು ಅವನಿಗೆ ಅಭ್ಯಾಸವಾಗುತ್ತದೆ. ಗೌಡರು ಅವನನ್ನು ಸರಿಪಡಿಸಲು ಪ್ರಯತ್ನಿಸಿದರೂ ಅವನು ಯಾರ ಮಾತನ್ನೂ ಕೇಳುವುದಿಲ್ಲ. ಇದರಿಂದ ಗೌಡರು ತಮ್ಮ ಮಗನ ವರ್ತನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಾರೆ. ಇನ್ನೊಂದು ಭಾಗದಲ್ಲಿ ಬೀರ ಮತ್ತು ಲಕ್ಷ್ಮಿಯ ಜೀವನದ ಸಂಕಷ್ಟವನ್ನ ಕಾಣಬಹುದು. ದಿಕ್ಕು ತೋಚದೆ ಅವರು ಊರನ್ನು ಬಿಟ್ಟು ಹೊರಟು ರೈಲಿನಲ್ಲಿ ಮೈಸೂರಿಗೆ ಹೋಗುತ್ತಾರೆ. ಅಲ್ಲಿ ಅವರು ಅಸಹಾಯಕ ಸ್ಥಿತಿಯಲ್ಲಿ ಇರುತ್ತಾರೆ. ಈ ಸಂದರ್ಭದಲ್ಲಿ ಗೌಡರು ಅವರನ್ನು ಕಂಡು ಅವರ ಪರಿಸ್ಥಿತಿಯನ್ನು ತಿಳಿದುಕೊಂಡು ತಮ್ಮ ತೋಟದಲ್ಲಿ ಕೆಲಸ ಮಾಡಲು ಅವಕಾಶ ನೀಡುತ್ತಾರೆ. ಜೊತೆಗೆ ವಾಸಿಸಲು ಸ್ಥಳವನ್ನು ಕೊಡಲು ಸಿದ್ಧರಾಗುತ್ತಾರೆ. ಈ ಸಂದರ್ಭದಲ್ಲಿ ಬೀರ ಮತ್ತು ಲಕ್ಷ್ಮಿಗೆ ಗೌಡರು ದೇವರಂತಾಗುತ್ತಾರೆ, ಏಕೆಂದರೆ ಅವರು ಸಂಕಷ್ಟದಲ್ಲಿರುವಾಗ ಆಶ್ರಯ ನೀಡುತ್ತಾರೆ. ಈ ಭಾಗದಲ್ಲಿ ಕಿಟ್ಟಪ್ಪನ ದುರ್ವ್ಯವಹಾರ ಮತ್ತು ಬೀರ ಲಕ್ಷ್ಮಿಯ ಅಸಹಾಯಕತೆ ಜೊತೆಗೆ ಅವರ ಜೀವನದಲ್ಲಿ ಗೌಡರು ಪ್ರವೇಶಿಸುವ ಮಹತ್ವದ ತಿರುವು ಚಿತ್ರಿಸಲಾಗಿದೆ. ದೇವನೂರು ಮಹಾದೇವ ಅವರ ಕಥೆಯ ಈ ಭಾಗದಲ್ಲಿ ಬೀರ ಮತ್ತು ಲಕ್ಷ್ಮಿಯ ದಿನನಿತ್ಯದ ಜೀವನದ ಅಸಹಾಯಕತೆ ಮತ್ತು ಭಯಭೀತ ಮನಸ್ಥಿತಿ ಸ್ಪಷ್ಟವಾಗಿ ಕಾಣುತ್ತದೆ. ಬೀರ ಊರ ಕಡೆ ತಿರುಗಿ ನೋಡುತ್ತಿದ್ದಾಗ ಸಂಜೆ ಕತ್ತಲಾಗಿರುತ್ತದೆ. ಕಿಟ್ಟಪ್ಪ ಬರಬೇಕಾಗಿದ್ದರೂ ಬಂದಿಲ್ಲವೆಂದು ಅವನು ಯೋಚಿಸುತ್ತಾನೆ. ಆ ವೇಳೆಗೆ ಮಿಲ್ಲಿನ ಹುಡುಗ ಪಾಷಾ ಬಂದು ಕಿಟ್ಟಪ್ಪ ಮೈಸೂರಿಗೆ ಹೋಗಿದ್ದಾನೆ, ಇಂದು ಬರುವುದಿಲ್ಲ ಎಂದು ತಿಳಿಸುತ್ತಾನೆ. ಇದನ್ನು ಕೇಳಿದ ಬೀರ ಮೌನವಾಗಿ ಒಳಗೆ ಹೋಗಿ ಬೀಡಿ ಸೇದುತ್ತಾ ಕುಡಿತದ ಕಡೆ ತಿರುಗುತ್ತಾನೆ. ಗುಡಿಸಲಿನಲ್ಲಿ ಇರುವ ಲಕ್ಷ್ಮಿ ಚಳಿಯಿಂದ ಕಂಗಾಲಾಗಿದ್ದಾಳೆ. ಬೀರನ ವರ್ತನೆಗೆ ಅವಳು ಅಸಮಾಧಾನಗೊಂಡಿದ್ದರೂ ಅವನು ತನ್ನಂತೆಯೇ ಕುಳಿತಿರುವುದನ್ನು ಗಮನಿಸುತ್ತಾಳೆ. ಬೀರ ಒಳಗೆ ಬಂದಾಗ ಕಿಟ್ಟಪ್ಪ ಬರಲಿಲ್ಲವೆಂದು ಹೇಳಿ ಮದ್ಯದ ಬಾಟಲಿಯನ್ನ ತೆಗೆದುಕೊಂಡು ಕುಡಿಯಲು ಆರಂಭಿಸುತ್ತಾನೆ. ಇದರಿಂದ ಲಕ್ಷ್ಮಿಗೆ ಭಯವಾಗುತ್ತದೆ. ಇಂದು ಕಿಟ್ಟಪ್ಪ ಬರದಿದ್ದರೆ ಬೀರ ಮದ್ಯಪಾನದಿಂದ ಏನಾದರೂ ಅನಾಹುತ ಮಾಡಬಹುದೆಂಬ ಆತಂಕ ಉಂಟಾಡುತ್ತದೆ. ಆದರೆ ಒಂದೆಡೆ ಕಿಟ್ಟಪ್ಪ ಇಲ್ಲದಿರುವುದು ತನ್ನಿಗೆ ಸ್ವಲ್ಪ ನೆಮ್ಮದಿಯನ್ನು ಕೊಡುತ್ತದೆ, ಏಕೆಂದರೆ ಅವನಿಂದ ಆಗುವ ತೊಂದರೆ ಇಂದಿಲ್ಲ. ಈ ವಿರೋಧಾಭಾಸದ ಭಾವನೆಗಳು, ಭಯ ಮತ್ತು ಸಮಾಧಾನ ಲಕ್ಷ್ಮಿಯ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಮೂಡುತ್ತವೆ. ಈ ಭಾಗದಲ್ಲಿ ಬೀರನ ದುರ್ಬಲತೆ, ಅವನ ಕುಡಿತದ ಅಭ್ಯಾಸ ಮತ್ತು ಲಕ್ಷ್ಮಿಯ ಭಯ, ಅಸಹಾಯಕತೆಗಳನ್ನು ನೈಜವಾಗಿ ಚಿತ್ರಿಸಲಾಗಿದೆ. ದೇವನೂರು ಮಹಾದೇವ ಅವರ ಕಥೆಯ ಈ ಭಾಗದಲ್ಲಿ ಬೀರನ ಕುಡಿತದ ದುರವಸ್ಥೆ ಮತ್ತು ಲಕ್ಷ್ಮಿಯ ಅಸಹಾಯಕ ಜೀವನದ ಚಿತ್ರಣ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತದೆ. ಬೀರ ಮದ್ಯದ ಬಾಟಲಿಗಳನ್ನು ತೆರೆಯಿಸಿ ಅತಿಯಾಗಿ ಕುಡಿಯಲು ಶುರು ಮಾಡುತ್ತಾನೆ.
ಲಕ್ಷ್ಮಿ ಅವನ ವರ್ತನೆಯನ್ನು ನೋಡಿ ಬೇಸರದಿಂದ ಮಾತನಾಡಿದರೂ ಬೀರ ಅದನ್ನು ಹಾಸ್ಯವಾಗಿ ತೆಗೆದುಕೊಂಡು ಮತ್ತಷ್ಟು ಕುಡಿಯುತ್ತಾನೆ. ಮದ್ಯದ ಪರಿಣಾಮದಿಂದ ಅವನು ಅತಿಯಾಗಿ ತಿನ್ನುತ್ತಾ ಅಸಹಜವಾಗಿ ವರ್ತಿಸುತ್ತಾನೆ. ಲಕ್ಷ್ಮಿಗೆ ಅವನ ಈ ವರ್ತನೆ ಅಸಹ್ಯವಾಗುತ್ತದೆ. ಗುಡಿಸಲಿನಲ್ಲಿ ಗಬ್ಬು ವಾಸನೆ ತುಂಬಿ ಅವಳಿಗೆ ತಲೆ ತಿರುಗುವಂತಾಗುತ್ತದೆ. ಅವಳು ಬೇಸರದಿಂದ ಒಳಗೆ ಹೋಗಿ ಕುಳಿತುಕೊಳ್ಳುತ್ತಾಳೆ. ಬೀರನ ಕುಡಿತದ ಅಭ್ಯಾಸ ಈಗ ನಿಯಂತ್ರಣ ತಪ್ಪಿದ್ದು ಅವನು ತನ್ನ ಮೇಲೆ ಹಿಡಿತ ಕಳೆದುಕೊಂಡಿರುವುದು ಸ್ಪಷ್ಟವಾಗುತ್ತದೆ. ಬೀರ ಕುಡಿದು ಹಾಸಿಗೆಗೆ ಬಿದ್ದುಕೊಂಡು ಅಸಂಬದ್ಧವಾಗಿ ಮಾತನಾಡುತ್ತಾನೆ. ಲಕ್ಷ್ಮಿಯನ್ನು ಕರೆದರೂ ಅವಳು ಅವನಿಂದ ದೂರವಿದ್ದು ತನ್ನ ಕೋಣೆಯ ಒಂದು ಮೂಲೆಯಲ್ಲಿ ಮಲಗುತ್ತಾಳೆ. ಅವಳು ಭಯ, ಅಸಹ್ಯ ಮತ್ತು ಅಸಹಾಯಕತೆಯಿಂದ ತುಂಬಿದ ಮನಸ್ಥಿತಿಯಲ್ಲಿರುತ್ತಾಳೆ. ಈ ಭಾಗದಲ್ಲಿ ಬೀರನ ಮದ್ಯಾಸಕ್ತಿ ಅವನ ಜೀವನವನ್ನು ಹೇಗೆ ಹಾಳು ಮಾಡುತ್ತಿದೆ ಮತ್ತು ಅದರ ಪರಿಣಾಮವಾಗಿ ಲಕ್ಷ್ಮಿ ಅನುಭವಿಸುವ ಕಷ್ಟಗಳನ್ನು ನೈಜವಾಗಿ ಚಿತ್ರಿಸಲಾಗಿದೆ. ದೇವನೂರು ಮಹಾದೇವ ಅವರ ಕಥೆಯ ಈ ಭಾಗದಲ್ಲಿ ಬೀರ ಮತ್ತು ಲಕ್ಷ್ಮಿಯ ನಡುವಿನ ಸಂಘರ್ಷ, ಅನುಮಾನ ಮತ್ತು ಭಯಭೀತ ಮನಸ್ಥಿತಿ ಸ್ಪಷ್ಟವಾಗಿ ಮೂಡಿಬರುತ್ತದೆ. ಕತ್ತಲಿನ ನಡುವೆ ಬೀರ ಕುಡಿತದ ಪರಿಣಾಮದಿಂದ ಅಸಂಬದ್ಧವಾಗಿ ಮಾತನಾಡಲು ಆರಂಭಿಸುತ್ತಾನೆ. ಲಕ್ಷ್ಮಿ ಅವನ ಮಾತುಗಳಿಗೆ ನಗಿದರೂ ಆ ನಗುವಿನ ಹಿಂದೆ ಆತಂಕ ಅಡಗಿದೆ. ಬೀರ ನಿಧಾನವಾಗಿ ಕೋಪಗೊಂಡು ಲಕ್ಷ್ಮಿಯ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾನೆ. ವಿಶೇಷವಾಗಿ ಕಿಟ್ಟಪ್ಪನ ಜೊತೆಗಿನ ಅವಳ ಸಂಬಂಧದ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುತ್ತಾನೆ. ಇದರಿಂದ ಲಕ್ಷ್ಮಿಗೆ ಭಯ ಮತ್ತು ಅವಮಾನ ಉಂಟಾಗುತ್ತದೆ. ಬೀರನ ಮಾತುಗಳು ಕ್ರಮೇಣ ಭಯಾನಕವಾಗುತ್ತವೆ. ಅವನು ಬೆದರಿಕೆ ಹಾಕುವಂತೆ ಮಾತನಾಡುತ್ತಾನೆ. ಇದರಿಂದ ಲಕ್ಷ್ಮಿ ತುಂಬ ನಡುಗುತ್ತಾಳೆ. ಏನು ಮಾಡಬೇಕೆಂದು ತಿಳಿಯದೆ ಕಂಗಾಲಾಗುತ್ತಾಳೆ. ಅವಳ ಮನಸ್ಸಿನಲ್ಲಿ ಭಯ, ಆತಂಕ ಮತ್ತು ಅಸಹಾಯಕತೆ ಹೆಚ್ಚಾಗುತ್ತದೆ. ಕೊನೆಯಲ್ಲಿ ಬೀರ ಕುಡಿದು ಸುಸ್ತಾಗಿ ಮಲಗುತ್ತಾನೆ. ಆದರೆ ಲಕ್ಷ್ಮಿಗೆ ನಿದ್ರೆ ಬರುವುದಿಲ್ಲ. ಅವಳು ಅವನ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಅವನು ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ ಎಂಬ ಆತಂಕದಲ್ಲಿ ಇರುತ್ತಾಳೆ. ತನ್ನ ಪರಿಸ್ಥಿತಿಯ ಬಗ್ಗೆ ಆಳವಾದ ಭಯದಿಂದ ಕಂಗಾಲಾಗುತ್ತಾಳೆ. ಈ ಭಾಗದಲ್ಲಿ ಬೀರನ ಅನುಮಾನ ಮತ್ತು ಮದ್ಯಪಾನದ ಪರಿಣಾಮವಾಗಿ ಉಂಟಾಗುವ ಹಿಂಸಾತ್ಮಕ ಮನೋಭಾವ ಮತ್ತು ಲಕ್ಷ್ಮಿಯ ಭಯ ಮತ್ತು ಅಸಹಾಯಕತೆಗಳನ್ನು ಗಾಢವಾಗಿ ಚಿತ್ರಿಸಲಾಗಿದೆ. ದೇವನೂರು ಮಹಾದೇವ ಅವರ ಕಥೆಯ ಈ ಭಾಗದಲ್ಲಿ ಬೀರ ಮತ್ತು ಲಕ್ಷ್ಮಿಯ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಮತ್ತಷ್ಟು ಗಾಢವಾಗುತ್ತದೆ. ಒಂದು ದಿನ ಬೀರ ಹೆಚ್ಚು ಮದ್ಯ ಮತ್ತು ಮಾಂಸವನ್ನು ತರಿಸಿ ಕಿಟ್ಟಪ್ಪ ಬರುವುದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಕತ್ತಲಾಗುತ್ತಿದ್ದಂತೆ ಕಿಟ್ಟಪ್ಪ ಬರುತ್ತಾನೆ. ಬೀರ ಹಾಸ್ಯವಾಗಿ ಮಾತನಾಡುತ್ತಾ ಅವನನ್ನು ಸ್ವಾಗತಿಸುತ್ತಾನೆ. ನಂತರ ಮೂವರು ಸೇರಿ ತಿನ್ನುತ್ತಾರೆ ಮತ್ತು ಕುಡಿಯುತ್ತಾರೆ. ಆದರೆ ಬೀರ ಹೆಚ್ಚು ಮದ್ಯಪಾನ ಮಾಡಿ ಬೇಗನೆ ಮಲಗಿಬಿಡುತ್ತಾನೆ. ಬೀರ ಮಲಗಿದ ನಂತರ ಕಿಟ್ಟಪ್ಪ ಅಲ್ಲೇ ಉಳಿದುಕೊಂಡಿರುತ್ತಾನೆ. ಲಕ್ಷ್ಮಿ ಒಳಗೆ ಹೋಗಿ ಮಲಗಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳಿಗೆ ನಿದ್ರೆ ಬರುವುದಿಲ್ಲ. ಹೊರಗಿನಿಂದ ಬೀರನ ಗೊರಕೆ ಮತ್ತು ಕಿಟ್ಟಪ್ಪನ ಕೆಮ್ಮು, ಬೀಡಿ ಸೇದುವುದರಿಂದ ಉಂಟಾಗುವ ಸದ್ದುಗಳು ಅವಳಿಗೆ ಆತಂಕ ಉಂಟು ಮಾಡುತ್ತವೆ. ಲಕ್ಷ್ಮಿಯ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಹೆಚ್ಚಾಗುತ್ತದೆ. ಕಿಟ್ಟಪ್ಪನ ಉದ್ದೇಶದ ಬಗ್ಗೆ ಅವಳು ಸಂಶಯಪಡುತ್ತಾಳೆ. ಅವನ ಚರಿತ್ರೆ ಗೊತ್ತಿರುವುದರಿಂದ ಏನಾದರೂ ಅನಾಹುತವಾಗಬಹುದೆಂಬ ಭಯ ಅವಳನ್ನು ಕಾಡುತ್ತದೆ. ತಾನು ನಿದ್ರಿಸುತ್ತಿಲ್ಲವೆಂದು ಅವನಿಗೆ ಗೊತ್ತಾದರೆ ಏನಾಗಬಹುದೆಂಬ ಆತಂಕದಲ್ಲೇ ಅವಳು ಕಂಗಾಲಾಗುತ್ತಾಳೆ. ಈ ಭಾಗದಲ್ಲಿ ಬೀರನ ಮದ್ಯಾಸಕ್ತಿ, ಕಿಟ್ಟಪ್ಪನ ಅನುಮಾನಾಸ್ಪದ ವರ್ತನೆ ಮತ್ತು ಲಕ್ಷ್ಮಿಯ ಭಯಭೀತ ಮನಸ್ಥಿತಿ ತುಂಬ ತೀವ್ರವಾಗಿ ಚಿತ್ರಿಸಲಾಗಿದೆ. ದೇವನೂರು ಮಹಾದೇವ ಅವರ ಕಥೆಯ ಈ ಭಾಗದಲ್ಲಿ ಲಕ್ಷ್ಮಿಯ ಭಯಾನಕ ಅನುಭವ ಮತ್ತು ಬೀರನ ಮನಸ್ಥಿತಿಯ ಒಳಗಟ್ಟು ಸ್ಪಷ್ಟವಾಗಿ ಮೂಡಿಬರುತ್ತದೆ. ರಾತ್ರಿ ವೇಳೆ ಲಕ್ಷ್ಮಿ ನಿದ್ರೆಯಲ್ಲಿರುವಾಗ ಕಿಟ್ಟಪ್ಪ ನಿಧಾನವಾಗಿ ಬಂದು ಅವಳನ್ನು ಎಬ್ಬಿಸುತ್ತಾನೆ. ಅವನ ಸ್ಪರ್ಶದಿಂದ ಲಕ್ಷ್ಮಿ ಬೆಚ್ಚಿಬಿದ್ದು ಭಯದಿಂದ ನಡುಗುತ್ತಾಳೆ. ಬೀರ ಮದ್ಯಪಾನದಿಂದ ಗಾಢ ನಿದ್ರೆಯಲ್ಲಿರುವುದರಿಂದ ಕಿಟ್ಟಪ್ಪ ತನ್ನ ದುರುದ್ದೇಶವನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ಈ ಸಂದರ್ಭ ಲಕ್ಷ್ಮಿಗೆ ಭಯ, ಅಸಹಾಯಕತೆ ಮತ್ತು ಸಂಕಟ ತುಂಬಿ ಹೋಗುತ್ತವೆ. ಇದಾದ ನಂತರ ಬೆಳಿಗ್ಗೆ ಬೀರ ಎಚ್ಚರವಾಗಿ ಲಕ್ಷ್ಮಿಯನ್ನು ಕರೆಯುತ್ತಾನೆ. ಆದರೆ ಅವಳು ಮೌನವಾಗಿಯೇ ಮಲಗಿರುವುದನ್ನು ಗಮನಿಸುತ್ತಾನೆ. ಕಿಟ್ಟಪ್ಪ ಕೊಟ್ಟಿರುವ ರಗ್ಗು ಮತ್ತು ಅವನು ಕಟ್ಟಿಸಿದ ಮನೆ ಇವರಿಬ್ಬರನ್ನು ಆವರಿಸಿಕೊಂಡಿರುವುದನ್ನು ಕಂಡು ಬೀರನ ಮನಸ್ಸಿನಲ್ಲಿ ಅನುಮಾನ ಮತ್ತು ಒಳಗಿನ ಸಂಘರ್ಷ ಮೂಡುತ್ತದೆ. ಈ ಸಂದರ್ಭದಲ್ಲಿ ಬೀರನ ಹಳೆಯ ಘಟನೆಗಳ ನೆನಪುಗಳು ಮೂಡುತ್ತವೆ. ಲಕ್ಷ್ಮಿಯ ಮೇಲೆ ಯಾರಾದರೂ ಕೆಟ್ಟ ಮಾತು ಆಡಿದಾಗ ಅವನು ಹೇಗೆ ಕೋಪಗೊಂಡು ಪ್ರತಿಕ್ರಿಯಿಸಿದ್ದಾನೆ ಎಂಬುದು. ಇದರಿಂದ ಈಗಿನ ಅವನ ಮೌನ ಮತ್ತು ಅಸಹಾಯಕತೆ ಇನ್ನಷ್ಟು ತೀವ್ರವಾಗಿ ಗೋಚರಿಸುತ್ತದೆ. ಈ ಭಾಗದಲ್ಲಿ ಕಿಟ್ಟಪ್ಪನ ದುರುದ್ದೇಶ, ಲಕ್ಷ್ಮಿಯ ಅಸಹಾಯಕತೆ ಮತ್ತು ಬೀರನ ಒಳಗಿನ ಪಶ್ಚಾತ್ತಾಪ ಸಂಘರ್ಷವನ್ನು ಗಾಢವಾಗಿ ಚಿತ್ರಿಸಲಾಗಿದೆ. ದೇವನೂರು ಮಹಾದೇವ ಅವರ ಕಥೆಯ ಈ ಭಾಗದಲ್ಲಿ ಬೀರನ ಒಳಗಿನ ಪಶ್ಚಾತ್ತಾಪ, ಭಯ ಮತ್ತು ಅವನ ದುರ್ಬಲತೆಯ ಮನಸ್ಥಿತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಬೀರ ತನ್ನ ದೇಹದ ನೋವನ್ನು ಅನುಭವಿಸುತ್ತಾ ಹೆಚ್ಚು ಮದ್ಯಪಾನದಿಂದಾಗುವ ಪರಿಣಾಮಗಳನ್ನು ಯೋಚಿಸುತ್ತಾನೆ. ಮದ್ಯಪಾನದಿಂದ ಸಾಯುವವರ ಉದಾಹರಣೆ ನೆನಪಿಗೆ ಬಂದು ತಾನೂ ಹಾಗೆಯೇ ಆಗಿಬಿಟ್ಟರೆ ಲಕ್ಷ್ಮಿಯ ಸ್ಥಿತಿ ಏನಾಗಬಹುದೆಂಬ ಭಯ ಅವನನ್ನು ಕಾಡುತ್ತದೆ. ಆದರೂ ತನ್ನ ಅಭ್ಯಾಸವನ್ನು ಬಿಡಲು ಅವನಿಂದ ಆಗುವುದಿಲ್ಲ.
ಬೆಳಿಗ್ಗೆ ಹೊತ್ತಿಗೆ ಬೀರ ಎದ್ದು ಲಕ್ಷ್ಮಿಯನ್ನು ನೋಡುತ್ತಾನೆ. ಅವಳನ್ನು ಎಬ್ಬಿಸಬೇಕೆಂದುಕೊಂಡರೂ ಏನೋ ಸಂಕೋಚದಿಂದ ನಿಲ್ಲುತ್ತಾನೆ. ನಂತರ ದೇವರ ಫೋಟೋ ಮುಂದೆ ಕೈ ಮುಗಿದು ಹೊರಗೆ ಬರುತ್ತಾನೆ. ಇನ್ನೊಂದೆಡೆ ಲಕ್ಷ್ಮಿ ರಾತ್ರಿ ನಡೆದ ಘಟನೆಗಳ ನೆನಪಿನಿಂದ ಬೆಚ್ಚಿ ಬಿದ್ದಂತೆಯೇ ಎದ್ದುಕೊಳ್ಳುತ್ತಾಳೆ. ಅವಳ ಮನಸ್ಸಿನಲ್ಲಿ ಇನ್ನೂ ಭಯ ಮತ್ತು ಅಶಾಂತಿ ಉಳಿದಿರುತ್ತದೆ. ಹೊರಗೆ ನೋಡಿದಾಗ ಬೀರ ಯಾರೊಂದಿಗೋ ಮಾತನಾಡುತ್ತಿರುವುದು ಕಾಣುತ್ತದೆ. ಅವಳು ಗಮನಿಸಿದಾಗ ಕಿಟ್ಟಪ್ಪ ಅಲ್ಲೇ ನಿಂತಿರುವುದು ಕಂಡು ಅಚ್ಚರಿಗೊಳಗಾಗುತ್ತಾಳೆ. ಬೀರ ಮತ್ತು ಕಿಟ್ಟಪ್ಪ ಇಬ್ಬರು ನಗುತ್ತಿರುವುದನ್ನು ನೋಡಿದಾಗ ಲಕ್ಷ್ಮಿಗೆ ಇನ್ನಷ್ಟು ಆತಂಕ ಉಂಟಾಗುತ್ತದೆ. ಈ ನಗು ಹಿಂದೆ ಏನೋ ಅರ್ಥವಿದೆ ಎಂಬ ಅನುಮಾನ ಅವಳ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಭಾಗದಲ್ಲಿ ಬೀರನ ಪಶ್ಚಾತ್ತಾಪ ಮತ್ತು ದುರ್ಬಲತೆ, ಲಕ್ಷ್ಮಿಯ ಭಯ ಮತ್ತು ಕಿಟ್ಟಪ್ಪನ ಉಪಸ್ಥಿತಿ ಮೂಡಿಸುವ ಅನುಮಾನ ಮತ್ತು ಆತಂಕವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ.